ಮಾತ್ಯ ಹಿಂಗ್ಯಾಕೆ ನಡ್ಕಾಕತ್ತೀವು? ಎಲ್ಲಿ ನಡಗಲಿ ಯಪ್ಪ ಮನಿ ಹೆಣ್ಣು ದೇವು ನನ್ನ ಮೇಯಾಗ ಬಂದಿತ್ತ. ಏ ಮುತ್ತಾ ಪೂಜೆ ತಕ ಹೋಗಿ ಭಾಂಡಾರ ತಂದು ಹೇಳ್ತಿಲ್ಲ ನಿಂಗ. ಹಚ್ಚರು ಹೋಗುದಿಲ್ಲ ಅದು ಬ್ಯಾರೆ ದೇವ ಐತಿ. ಏನಾಗೈತಿ ಹೇಳ? ಏನ್ ಹೇಳು? ಏನೂ ಹೇಳಂಗಿಲ್ಲ ಬಿಡೋ ಮರ. ಬರ್ಲೆ ಏನಾತ ಸುದ್ದಿ ಏನಾತ? ಹೆಣ್ಣು ದೇವ್ ಬಂದಿತ್ತ ಅದು ಆಗಲಿನ. ಏನ್ ಮಾಡ್ಲಿ ಯವ್ವ, ಮೊನ್ನೆ ಮಶಾಣದಾಗ ಹೋಗಿ ಮಾಡ್ಕೊಂಡಿದ್ನ್ಯಾ ಕುಡದ. ಮತ್ ನನ್ನ ನೋಡಿ ಹೆಣ್ಣು ದೇವ ಮಗಳನ್ನ ತಗೋದ್ ಬಂದ ಸುಡಾಕ್ ಬಂದಿರ. ನನ್ನ ನೋಡಿ ಆ ಹೆಣ್ಣು ದೇವ ಅಲ್ಲೇ ಬಿಟ್ಟು ಓಡಿ ಹೋದ್ರೆ ನಾ ಏನು ಮಾಡಿ ಯಪ್ಪ ನಾನು ಚಿನ್ನು ತಿಳಿದ ತೆಕ್ಕಿ ಬಡ್ಕೊಂಡು ಬೆಳ್ದಂಗಡ ಮಾಡ್ಕೊಂಡ್ಬಿಟ್ನೆಪ್ಪ ಅದ್ರ ಜೋಡಿ. ಹೊಳ್ಳಿ ಎದ್ದು ನೋಡ್ತನು ಯಪ್ಪ ಹೆಣ್ಣು ಮಗಳು ಚೆನ್ನಾಗಿತ್ತು ಯಪ್ಪ. ಬರೀ ಅದ ದಿನ ಕನಸಿನ ಬಂದ 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 ಬರ್ತೈತಿ. ಪೂರ ನಮ್ಮ ಇನ್ನು ನಿಮ್ಗೆ ಗೊತ್ತಾಯ್ತ ಹೇಳೋದೇನ ಅವು ಆಗ್ಯಾನ ಒಳಗಿನ ಮನಸ್ಸು ಹೇಳಾಕೈತೆ ಅಲ್ಲೇ ನೀ ಹೆಂಗ ತಿಳ್ಕೊತಿ ಹಂಗ ಈ ಬಾಯಿ ಮುತ್ತ ಕೊಡಂಗಿಲ್ಲ. ಏನ್ ಮಾಡೋದು? ಕುಂತ್ರ ಚಿನ್ನು ನಿಂತ್ರ ಚಿನ್ನು ಕನಸಾಗ ಚಿನ್ನು ಬರಾಕಲ್ಲ. ಆ ನಮ್ಗೆ ಗುಂಗ ಹಿಡ್ಸಿದ ನೀ ಅದ ಹಂಗಾದ ಹೋಗಿಲ್ಲ ಕೂತ್ಕೊಡುದ್ರೆ ನೆತ್ತು ಜಾಡ್ಸಂಗ ಚಂದ ಐದಿನ ಮೈ ಗುಣ ಮಿಕ್ಸ ಹಚ್ಚಿ ಮೈ ತೊಳೆದಿನ ಸೌಂದರ್ಯದಾಗ ನೀ ಬೆಕ್ಕಿನ ಸೊಡ್ಡ ಹೊಡಿತಿ ಬಾರಿ ಗಂಡ ಸುರುಕಿನ ಹುಡುಗರು ತಿಂಡಿ ಗೆಡದನ ತೊಳೆದಿನ ಚಂದ ಐದಿನ ಮೈ ಗುಣ ಮಿಕ್ಸ ಹಚ್ಚಿ ಮೈ ತೊಳೆದಿನ ಸೌಂದರ್ಯದಾಡ ನೀ ಬೆಂಕಿನ ಸೊಡ್ಡ ಹೊಡಿತಿ ಬಾರಿ ಗಂಡ ಸುರುಕಿನ ಹುಡುಗರು ತಿಂಡಿ ಗೆಡದನ ಚಂದ ಐದಿನ ಮೈ ಗುಣ ತಿಂಡಿನ ಬಾಳಾಗತ್ತಡಿ. ನೋಡ ತಿಂಡಿ ತೆಗಿಡ್ಬತ್ ನಾವು ಮೊದ್ಲ ಹೇಳೇನಿ. ಓಹೋ ಹಂಗ ಅಷ್ಟೇ ಸಣ್ಣಂಗ್ ಸಣ್ಣಂಗ್ ಹೋಲ್ ನಾವು ಹೋಗೇ ಬಿಡ್ತೀವಿ. ಹೊಂಟಿ ನಾ ಇರಾಗೆ ಸಣ್ಣ ಆದ್ರೂ ಗೊತ್ತಿರ್ಬೇಕಲ್ಲ ಈ ಕಟ್ಟಿಗೆ ಈ ಪವರ್ ಏನ್ ಓದ್ರತಾನು ಏನಿಲ್ಲ ಅವಾಗ ದೇವ್ರಿಗೆ ಬಲ್ಲ ಅದು. ಇರ್ಲಿ 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 ಹೊಂಟ ಬಾ ಹೋಗುನು ಟಾಟ ಟಾಟಾ ಚಿನ್ನು. ಅದ್ಗಮ್ಮ ಏನಿದೆಯಮ್ಮ ನೀನು ಅಲ್ಲಿ ನಿನ್ನ ಸೀಮಂತ ಕಾರಣಕ್ಕ ಎಲ್ಲ ಜನನೂ ಬಂದ ಕುಂತಾರ. ನೀನಿನ್ನೂ ಶೃಂಗಾರವಾಗದ ತಡ ಯಾಕೆ ಮಾಡತ್ತೀಯಮ್ಮ? ದೌಡ ರೆಡಿ ಆಗು ರೆಡಿ ಆಗು. ಅತ್ತಿಗೆ ದೇವರಿಗೆ ದಯವಿಲ್ಲ ಒಳ್ಳೆಯವರಿಗೆ ಒಲಿದವರಿಗೆ ಸುಖವಿಲ್ಲ ಅವಳ ಬಾಳಿಗೆ ಅವಳ ಬಾಳಿಗೆ ಅವಳ ಬಾಳಿಗೆ ಎಂತ ಕೆಲಸ ಮಾಡಿಕೊಂಡು ಬಿಟ್ಟಿಯಮ್ಮ ನೀನು. ನಿನಗನ್ನೇನು ಹಾಕೊಳ್ಳುವಂತ ಪ್ರಸಂಗವಾದ್ರೂ ಬಂದಿತ್ತೆ ಅಲ್ಲವ ತಾಯಿ.
ಮಾತಾಡವ್ವ ಮಾತಾಡು, ಹೇಳು ಬೇಗ ನನಗ. ನಿನ್ನ ಕಿರಿಯ ತಮ್ಮ ಮೈದುನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಸೀಮಂತಕ್ಕೆ ಓಡಾಡಿ ಬಂದಿದ್ದಾನಮ್ಮ, ಓಡಾಡಿ ಬಂದಿದ್ದಾನೆ. ನನ್ನೊಂದಿಗೆ ಮಾತನಾಡುವಂತಿಗೆ ಮಾತನಾಡು. ಹೆತ್ತವ್ವ ನನ್ನ ಮರೆಸಿದ ಆಲಿಲ್ಲ ಕೈ ತೊತ್ತಲ್ಲ ಹೇಗೆ ಬರಿಲವ ಲಾಲು. ನಿನ್ನ ಸಾವು ಸಂಭವಿಸುವ ಮುನ್ನಾದರೂ ನಿನಗೆ ಬಂದ ಕಷ್ಟನ್ನಾದ್ರೂ ನನ್ನ ಮುಂದೆ ಹೇಳಬಾರ್ದಿತ್ತೇನವ್ವ. ನೀ ಬೇಡಿದ್ರ ಹುಲಿ ಹಾಲು ತಂದು ಕೊಡುವಂತ ನಿಮ್ರ ಮೈದುನ ಎದುರಲ್ಲವ್ವ ತಾಯಿ. ಅಂತ ಹುಲಿಗಳಿದ್ರು ನಿನ್ನನ್ನ ಜೀವದಿಂದ ಉಳಿಸ್ಕೊಳ್ಳಕ್ಕಾಗಲಿಲ್ಲಲ್ಲವ್ವ ತಾಯಿ. ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲಿ ನೂರಾರು ರೌಡಿಗಳನ್ನು ಹಿಡಿದು ಶಬಾಸಿಗಿರಿ ಪಡೆದ ಈ ನಿನ್ನ ಮೈದುನನಿಗೆ ನಿನ್ನ ನೋವನ್ನು ಹೇಳಿದರೆ ಕ್ಷಣದಲ್ಲಿಯೇ ಪರಿಹಾರ ಮಾಡಿಕೊಡುತ್ತಿದ್ದ ತಾಯಿ, ಪರಿಹಾರ ಮಾಡಿಕೊಡುತ್ತಿದ್ದ. ಈಗ ನಾನಾರಿಗೆ ಅತ್ತಿಗೆ ಎಂದು ಕರೆಯಲಿ ಹೇಳಮ್ಮ. ರಾಮ, ಪ್ರದೀಪ, ಯಾಕ್ರು ಯಾಕೆ ನಿಮ್ಮ ಅತ್ತಿಗೆ ಮೈ ಮೇಲೆ ಬಿದ್ದು ಅಳಾಕತ್ತೇರಿ? ಅವಳ ಹೊಟ್ಟೆಯಿಂದ ನಮ್ಮ ಕುಲಪುತ್ರಿ ಏನಾದರೂ ಹೊರಗಡೆ ಬಂದು ಸತ್ತಿಗೆ ಹೋಗಿತ್ತೇನ್ರಪ್ಪ? ಯಾಕ್ರು ಯಾಕೆ ಅಳಕತ್ತೇರಿ? ಬಂದ ಬಿಟ್ಟಲ್ಲಪ್ಪ ನಮ್ಮ ಅತ್ತಿಗೆನ. ಸತ್ತಳೇನಪ್ಪ ನಿಮ್ಮ ಅತ್ತಿಗೆ? ನೀ ಹಿಂಗ ಕೊಂದು ನೇಣಿಗೆ ಹಾಕಿ ಹೋದ್ರ ಆಕಿ ಸಾಯ್ದ ಏನು ಮಾಡ್ತಾಳ ಯಪ್ಪ, ಸಾಯ್ದ ಏನು ಮಾಡ್ತಾಳ? ಈ ಮಾತು ನನಗಾಗಿ ನಿನಗಾಗಿ ನೀ ಮಾಡಿದ ಹೇಸ ಕೃತ್ಯ. ಇಂಥ ಕೆಲಸ ಮಾಡ್ಲಿಕ್ಕೆ ನಿನ್ನ ಜನ್ಮವಾದರೂ ಹೆಂಗ್ ಒಪ್ಪಿತೋ, ನಿನ್ನ ಹೆಂಗ್ ಒಪ್ಪಿತೋ? ಈಗ ನಿನಗ ಅಣ್ಣ ಅಂತ ಯಾಕೆ ಕರೀಯೋ? ಯಾಕೆ ಕೊಂದು ಹಾಕಿ ಹೇಳೋ ನನ್ನ ಅತ್ತಿಗೇನು?
ನಿಮ್ಮ ಕಾಲಿ ಮಾಡುವ ಹೇಸಿ ಕೆಲಸ ಮಾಡಿ ಈಗ ನಮಗ ಬುದ್ಧಿವಾದಿ ಹೇಳ್ತೀಯ? ಹಿರಿಯಣ್ಣ ಅಂದ್ರ ದೇವ್ರತ್ತು ತಿಳಿದಿದ್ವಿ, ಆದ್ರೆ ನೀ ಹಿಂಗ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ವ? ಅಲ್ಲ, ಅನ್ಕೊಂಡಿದ್ದಿಲ್ಲ. ಅತ್ತಿಗೆ ಬಸ್ರಿ ಸುದ್ದಿ ಕೇಳಿ ಇಡೀ ಊರಿಗೂರ ಖುಷಿ ಪಡುವಾಗ ಆವತ್ತು ನೀನೇ ಕತ್ತಡ ವರ್ಷ ಮಾತನಾಡ್ತಿದೀಯೋ ಅದಮ್ಮ ಹೇಳು. ತಮ್ಮೂಟ ನಿಮ್ಮತ್ತಿಗೆ ಒಂದು ಬಸರು ಅನ್ನೋ ಸುದ್ದಿ ಕೇಳ ಅವತ್ತ ನಾ ಸತ್ತು ಹೋಗ್ಯಾಡ್ರಪ್ಪ, ಸತ್ತು ಹೋಗ್ಯಾಡಿ. ಬಲರಾಮ, ಪ್ರದೀಪ, ಹೊಡಿಬ್ಯಾಡ್ರಿ, ನಿಮ್ಮ ಕಾಲಿ ಬಿಡ್ತಿಳ್ರು. ಹೊಡಿದ್ಯಾಕೋ? ಇವತ್ತ ಇವಳ ಜೊತೆ ನಿನ್ನ ಪ್ರಾಣನೂ ತಗೊಳ್ತೀನಿ. ಸತಿ ಸಾವಿತ್ರಿ ಅಂತ ನನ್ನ ಅತ್ತಿಗೆ ಸತಿ ಅಣಸೂಯಳಂತ ನನ್ನ ಅತ್ತಿಗೆ. ಈಗ ನಾವೆಲ್ಲ ಹುಡುಕೋಣ ನಿಶ್ಚ, ಈಗ ನಾವೆಲ್ಲ ಕ್ಷಮಿಸಿ ಬಿಡ್ರಪ್ಪ, ನನ್ನನ್ನು ಕ್ಷಮಿಸಿ ಬಿಡ್ರಿ. ಮಹಾಸತಿ ಅಣಸೂಯಳಂತಹ ಮಹಾಸತಿ ಮಂಡೋದರಿ ಅಂತ ಈ ನಿಮ್ಮ ಗರತಿ ಗಂಗವ್ವ ನಿಮ್ಮ ಅತ್ತಿಗೆ ನಾ ಕೊಂದು ಬಾಳ ತಪ್ಪು ಮಾಡಿಬಿಟ್ಟು ತಮ್ಮ, ಬಾಳ ತಪ್ಪು ಮಾಡಿಬಿಟ್ಟಿ. ಬಲರಾಮ, ಪ್ರದೀಪ, ಹೊಡಿಬ್ಯಾಡ್ರಿ. ಮಹಾಪ್ರತಿವತ ಶಿರೋಮಣಿ ಗಂಡನಿಗೆ ಬೇಕಾದ ಹೆಂಡತಿ, ಗಂಡನಿಗೆ ಬಸರಾಗಿ ಹೆಸರಾಗಿ, ಗಂಡನಿಗೆ ಬಸರಾಗಿ ಹೆಸರಾದ ನಿನ್ನ ಅತ್ತಿಗೆಗೆ ನಾ ಕುಂದು ಬಾ ತಪ್ಪಾಡ್ಬಿಟ್ಟು ಪಾಪ ತಪ್ಪಾಡಿ. ಪ್ರದೀಪ, ಸಾಯಿಸಪ್ಪ, ನನ್ನ ಸಾಯಿಸ. ನಿನ್ನ ಹೊಲಸು ಕೈಗಳಿಂದ ನಮ್ಮ ಪವಿತ್ರ ಪಾದ ಮುಟ್ಟಿ ಅಪವಿತ್ರ ಮಾಡ್ತೀಯ, ಸರಿದು ಬಂದೆ. ಬಲರಾಮ, ಪ್ರದೀಪ, ಯಾಕ್ರೋ ಏನಾಗೈತಿ ನಿಮಗ? ಯಾಕೆ ಅಳಾಕತ್ತೀರಿ? ನೀವೆಲ್ಲ ಯಾಕಂತೀರಿ? ಅಕ್ಕ ಹಿಂಗ್ಯಾಕ್ ಕುಂತಾಳ? ಬಾರ್ವಾ ಬಾ, ಈ ಗರ್ಭವತಿಯಾದ ನಿಮ್ಮ ಕಣ್ಣ ಈ ನಿಮ್ಮ ಭಾವ ಕೊಂದಾಕಲವ, ಕೊಂದಾಕ. ನನ್ನ ತಂಗಿನ ಕೊಂದಿರುವರೆ. ಅಕ್ಕ ಬಸರಿಯಾಗಿ ತವರಿನ ಸೀರೆ ಬಿಟ್ಟು ಸೀಮಂತ ಕಾರ್ಯ ಮಾಡಿಸ್ಕೊಳ್ಬೇಕಾದ ನೀನು ಸತ್ತು ಹೋದೆ. ಮಾವ, ನೀನ ಕೂತ್ ನನ್ನ ತಂಗಿನ ಕೊಲ್ಲುವಂತ ಹೇಶ್ ಕೆಲಸ ಏನು ಮಾಡಿದ್ವು ಮಾವ? ಏನು ಮಾಡ್ತೀವಿ? ಇವಳು ತಂದೆ ಶಾಂತ ಗೌಡ್ರಿಗೆ ಕೊಟ್ಟು ಮಾತು ಉಳಿಸ್ಕೊಲಿಲ್ಲಲ್ಲೋ ಮಾವ, ಉಳಿಸ್ಕೊಲಿಲ್ಲಲ್ಲ. ನನ್ನ ತಂಗಿ ಬಸೂರಿ ಆಗಿದ್ದು ನಿಂಗೆ ಇಷ್ಟ ಇರಲಿಲ್ಲೇನ? ಹಂಗಿದ್ರ ಗರ್ಭಪಾತ ಮಾಡಿಸ್ಬೇಕಿತ್ತು. ಅದನ್ನು ಬಿಟ್ಟು ಮೂರ್ಖನಾಗಿ ನನ್ನ ತವರಿನ ಶೀರಿನ ಕೊಂದೆಲ್ಲೋ ಮಾವ, ನನ್ನ ತವರಿನ ಶೀರಿನ ಕೊಂದಿಲ್ಲ. ಬಾಯ್ತು, ನನ್ನ ಹೆಂಡತಿ ಪಾರ್ವತಿ ಇದ್ದಂಗ ಅಂತಿದ್ದೆ, ಶ್ರೀರಾಮನ ಸತಿ ಸೀತಾ ಇದ್ದಂಗ ಅಂತಿದ್ದೆಲ್ಲ ಮಾವ.
ಅದ್ರಾಗ ನಿನಗೆ ಯಾಕ ಇಂಥ ಕೆಟ್ಟ ವಿಚಾರ ಬಂತು? ಆ ಶಾಂತಗೌಡರ ವಂಶನು ಹಾಳು ಮಾಡಿದಿ, ಈ ಮಾಲೀಕಾರನ ಮಣಿ ವಂಶನು ಕತ್ತರಿಸ್ದಿ. ಈ ಅನಾಹುತಕ್ಕೆಲ್ಲ ಏನು ಕಾರಣ? ಯಾರಿಗೆ ಈ ಶಿಕ್ಷೆ? ಮಾತಾಡ್ರವ್ವ, ಮಾತಾಡ್ರಿ. ಗೋಳಿ ಬಿದ್ದಾಗ ಆಳಿಗೊಂದು ಕಲ್ಲು ಒಯ್ಯೋದು ಸಹಜಾತವ್ವ, ಸಹಜಾತಿ. ಈ ಗರತಿ ಗಂಗವ್ವ ನಿಮ್ಮ ಅತ್ತಿಗೆನ ಕೊಂದು ಭಾಳ ತಪ್ಪು ಮಾಡಿಬಿಟ್ಟವ, ಭಾಳ ತಪ್ಪು ಮಾಡಿಬಿಟ್ಟಿ. ಆ ಸಾಹುಕಾರನ ಸಂಪತ್ತು ಎಂದು ತಂದಿತ್ತು ನನಗೆ ಆಪತ್ತು. ನಾನು ನನ್ನ ಶಾಂತಗೌಡರಿಗೆ ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ರಾಮನ ಜನ್ಮಕ್ಕೆ, ಧಿಕ್ಕಾರವಿರಲಿ ರಾಮನ ಜನ್ಮಕ್ಕೆ. ಹಲೋ, ಪಿಸಿ, ನಮ್ಮ ಮನೆಯಿಂದ ನಮ್ಮ ಅಣ್ಣ ಪರಾರಿಯಾಗಿದ್ದಾನೆ. ಅವನ ಬೇಗ ಹಿಡ್ದ ಅರೆಸ್ಟ್ ಮಾಡಿ ಒಳಗೆ ಹಾಕ್ರಿ. ಅಳಿ ಅಂದ್ರ ವಾಜೀವಂತೂ ಮರಳಿ ಬರಂಗಿಲ್ಲ. ನಾ ತಂದು ಈ ಶ್ರೀಮಂತ ಸೀರೆನ ಇವಳಿಗೆ ತವನೇ ಸಾವಿರಿನ ಸೀರೆ ಆಗಲಿ. ನಡ್ರಿ ಲಘು ಇವಳು ಅಂತಿಮ ಸಂಸ್ಕಾರ ಮಾಡೋನು. ಸವಿತಾ, ಅದೇನದು ಚೀಟಿ? ಹೌದೇ? ಗಾಬರಿ ಆಗಬೇಡಿ, ಇದನ್ನ ಆಮೇಲೆ ಕುಳಿತು ವಿಚಾರಿಸೋಣ. ಮೊದಲು ಅಕ್ಕನ ಅಂತ್ಯ ಸಂಸ್ಕಾರ ಆಗಲಿ. ಇಲ್ಲ ಸವಿತಾ, ಅದರಲ್ಲಿ ಏನಿದೆ ಎಂದು ನನಗೆ ಓದಿ ಹೇಳು. ಸವಿತಕ್ಕ, ಬೇಗನೆ ಅಂತ ಅದರಲ್ಲಿ ಏನಿದೆ ಅಂತ ಹೇಳಿಬಿಡು ಸವಿತಾ. ನನಗೆ ತಡೆಯಲಾರದ ದುಃಖವಾಗಿದೆ, ತಡೆಯಲಾರದ ದುಃಖವಾಗಿದೆ. ನನ್ನ ಮೇಲೆ ವಿಶ್ವಾಸ ಇರಲಿ. ಮೊದಲು ಅಕ್ಕನ ಅಂತ್ಯ ಸಂಸ್ಕಾರ ಆಗಲಿ. ಕೊಡಿಸೋ ಸೀರೆ ಮದುವೆಯಾಗುವವರಿಗೆ, ತಾಯಿ ಕೊಡಿಸೋ ಸೀರೆ ತಾಯಿಯಾಗುವವರಿಗೆ, ಬಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗುವವರಿಗೆ, ಬಣ್ಣ ಕೊಡಿಸೋ ಸೀರೆ ಕುಂಕುಮಯುವವರಿಗೆ, ಹೆಣ್ಣಿನ ನೆರವರಿಗೆ, ಮಣ್ಣಿನ ಮಮತೆ ಕಳೆವವರಿಗೆ. ದುರ್ಯೋಧನ ಹಿಡಿದ ಆಟ ತನ್ನ ವಂಶದ ಸರ್ವನಾಶಕ್ಕೆ ಕಾರಣವಾಯಿತು. ರಾವಣ ಹಿಡಿದ ಆಟ ತನ್ನ ಮರಣಕ್ಕೆ ಕಾರಣವಾಯಿತು. ಆದರೆ ಕಾಳಿಂಗ ಹಿಡಿದ ಹಠ ಯಾರ ಆಯುಷ್ಯವನ್ನು ಕದಿಯುತ್ತದೆಯೋ ನನಗೆ ಗೊತ್ತಿಲ್ಲ. ಏಕೆಂದರೆ ಆ ಬಲರಾಮ ಈಗ ಗಾಯಗೊಂಡ ಘಟಸರ್ಪ ಇದ್ದ ಹಾಗೆ. ಯಾಕಂದರೆ ತನ್ನತ್ತಿಗೆಯ ಶೀಲಹರಣಕ್ಕಾಗಿ, ಗರ್ಭವತಿಯಾಗಿ ಸತ್ತ ಸೇಡಿಗಾಗಿ ಯಾವ ಹೊತ್ತಿನಲ್ಲಿ ಬಂದು ನನ್ನ ಕುತ್ತಿಗೆ ಕೈ ಹಾಕುತ್ತಾನೆಂದು ನನಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚಿತವಾಗಿ
ಆ ಗೌಡನಿಂದ ಅವನ ಸಾವಿನ ಚಕ್ರವ್ಯೂಹವನ್ನು ನಿರ್ಮಿಸಿ ಅವನ ಸಾವನ್ನು ತಂದು ಆಮೇಲೆ ಆ ಗೌಡನೆಂಬ ಮದದ ಮದ್ದಾನೆಗೆ ನಾ ಮದ್ಯಪಾನ ಮಾಡಿಸಿ ಆ ಅಮಲಿನಲ್ಲಿ ಅವನ ಕುತ್ತಿಗೆಯನ್ನು ಕೊಯ್ದು ಅವನೆಲ್ಲ ಸಿರಿ ಸಂಪತ್ತನ್ನು ದೋಚಿ ಈ ಊರಿಗೆ ದೊಡ್ಡ ಸಾಹುಕಾರ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಯಾರಿದ್ದೀರಿ ಮನೆಯಲ್ಲಿ? ಯಾರಿದ್ರಪ್ಪ ಮನ್ಯಾಗ? ಒಟ್ಟ ಹೊರಗೆ ಬರ್ಲಿ, ನಮ್ಮ ಗೌಡ್ರು ಬಂದಾರ. ಓ ಬನ್ನಿರಿ. ಓಹೋ ನೀವಾ ಈ ಊರಿಗೆ ದೊಡ್ಡವರು? ಈ ಬಡವನ ಮನೆಗೆ ಬಂದ ಕೆಲಸ? ಮಹತ್ವದ ಕೆಲಸ ಐತಿ ತಮ್ಮ, ಅದಕ್ಕೆ ಬಂದೀವಿ. ಶಾಂತಮ್ಮ ಸತ್ತ ದುಃಖದಲ್ಲಿ ಕುಳಿತ ನಿಮ್ಮನ್ನು ಸ್ವಲ್ಪ ಮಾತಾಡಿಸಿ ಸಾಂತ್ವನ ಹೇಳಿ ಹೋಗಬೇಕೆಂತ ಬಂದಿದ್ದೇವೆ. ನಿಮ್ಮ ಋಣಾನು ಬಂದ ಅನೇಕ ವರ್ಷಗಳ ಹಿಂದೆ ವೈರತ್ವಕ್ಕೆ ಮುನ್ನಡೆ ಬರೆದಿರುವಾಗ ಸಾಂತ್ವನ ಹೇಳುವುದು ಎಲ್ಲಿಯ ಮಾತು? ನೀನೀಗ ಇಲ್ಲಿ ಕಾಲಿಟ್ಟಿಯ ಅಂದಮೇಲೆ ಏನಾದ್ರೂ ಮಸಲತ್ತಿರ್ಲೇಬೇಕು. ವೈರತ್ವ ಇದ್ದರೇನು ಇಲ್ಲದಿದ್ದರೇನು ನಿಮ್ಮ ಅಣ್ಣನ ಕಡೆಯಿಂದ ಎಲ್ಲ ವ್ಯವಹಾರ ಬಗೆಹರಿಸಿಕೊಳ್ಳಲು ಹೋಗಲು ಬಂದಿದ್ದೇವೆ. ಅಣ್ಣ ಮನೆಯಲ್ಲಿಲ್ಲ, ಅವನಿದ್ದಾಗ ಬರಬಹುದು. ಮಾಡಿದ ವ್ಯವಹಾರ ಮುಚ್ಚಿಕೊಳ್ಳಲು ಅವನಿಲ್ಲ ಇವನಿಲ್ಲ ಎಂದು ಹೇಳಬೇಡ. ಹೊರಗೆ ಕರೆಯೋ ಆತನನ್ನು. ಅವನಿಲ್ಲದಿದ್ದ ಅಂದ್ರೂ ಬರೇ ಅದನ್ನೇ ಹೇಳ್ತೀಯಲ್ಲ ನೀನು. ಕರಿಯಲ್ಲ ಅಂದ್ರೆ ಏನು ಮಾಡ್ತೀಯ? ಬಲಾತ್ಕಾರದಿಂದ ಒಳಗೆ ನುಗ್ಗಿ ಅವರನ್ನು ಸೆರೆ ಹಿಡಿದು ನನಗೆ ಬರ್ತಕ್ಕ ಆಸ್ತಿಯ ಮೇಲೆ ಸಹಿ ತೆಗೆದುಕೊಳ್ಳುತ್ತೇನೆ. ಓಹೋ, ನನಗೊತ್ತಿತ್ತು ಮೊದಲೇ ಈ ಕೆಲಸ ನೀನಿಲ್ಲೇ ಇಟ್ಕೊಂಡೇ ಬಂದೀಯ ಅಂತ. ಏ ಗೌಡ, ನಿನ್ನಲ್ಲಿ ಆ ತಾಕತ್ತ ಇದ್ರ, ನಿಮ್ಮಪ್ಪಗ ನೀ ಹುಟ್ಟಿದ್ರ ನನ್ನನ್ನು ಹಿಂದೆ ಸರಿಸಿ ಒಳಗ ಬಾರೋ, ಮುಂದಕ್ಕ ಗಂಡಸಾಗಿ. ಪದೇ ಪದೇ ನನ್ನ ಗಂಡ ಸ್ಥಳಕ್ಕೆ ಸವಾಲು ಹಾಕ್ಬೇಡ್ಲೇ ಬಲರಾಮ. ಹಾಕಿ ನಿನ್ನ ಆತ್ಮಹತ್ಯೆ ನೀನೇ ಕಾರಣವಾಗ್ತೀಯ. ತೆಲ ತಗ್ಗಿಸಿ ಮರ್ಯಾದೆಯನ್ನು ಮಾತನಾಡೋದನ್ನ ಕಲಿ. ನೋಡ್ತಮ್ಮ, ಸುಮ್ಮನೆ ತಲೆ ತೆಗಿಸ್ಬಿಡ. ಇಲ್ಲ ಅಂದ್ರೆ ನಮ್ಮ ಹೆಂಗೆ ತಲೆ ತೆಗಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತಿ. ತೆಗಸು, ಸುಮ್ಮ ತಲೆ ತೆಗ್ಗಿಸು. ತೆಗ್ಗಸದಿದ್ದರೆ ನಿನ್ನ ತೆಗ್ಗದ ತಲೆಯನ್ನು ನಮ್ಮ ಮಾಯಾದಿ ಹಗ್ಗದಿಂದ ಬಗ್ಗಸಿ ಕೊರಳಿಗೆ ಉರು ಹಾಕ್ತೀನಿ. ಎಚ್ಚರ ಮಗನೇ. ಲೇಖರ್ಯ ಉರುಳಿ ಎಂಬ ಆ ಬೆಂಕಿಯ ಶಬ್ದವನ್ನು ಮತ್ತೆ ಈ ಯಮಕಿಂಕರನಿಗೆ ನೆನಪಿಸಿದೆಯೋ ಮಗನ? ನನ್ನತ್ತಿಗೆ ಸತ್ತ ತಾಪದಲ್ಲಿ ಆ ಶಬ್ದವನ್ನು ಮತ್ತೆ ಎತ್ತಿದೆಯೋ ನನ್ನ ಮಗನೇ? ಆ ಸೂರ ಸಂಗೊಳ್ಳಿ ರಾಯನ ಆ ಕೆಂಪು ಚಾಕರೆಯ ನೆತ್ತಿ ಸೀಳಿದ. ಈಗ ಆ ನಿನ್ನ ನೆತ್ತಿಯನ್ನು ನಾನು ಸೀಳಿ ನೆತ್ತರ ಕುಡಿಯಲೇ ಬಿಡ್ತೀನಿ ಮಗ. ನೆಲ್ಲು ಯೋಚಿಸಿದರೆ ಕೈ ಎತ್ತಿದರೆ ಆ ಕೈ ಎತ್ತಿದ ಕೈ ಗೊಂಡು ಹಾಕಿ ಬಿಡುತ್ತೇನೆ ಮಗನ. ಎಚ್ಚರ. ತಡ್ರಿ ದಣ್ಯರ, ಅವಸರ ಅಪಘಾತಗಳು ಜಾಸ್ತಿ, ಅದಕ್ಕೆ ಯಾಕೆ ಅವಕಾಶ ಕೊಡ್ತೀರಿ? ನೋಡ್ರಿ ಪಾಪ ಇವ ಸಂಭಾವಿತ ಮನುಷ್ಯ. ನೀವು ಏನಾದ್ರೂ ಸಹಿ ಕೇಳಬೇಕಾದ್ರ ಇವ್ರನ್ನ ರಾಮಲಿಂಗಪ್ಪನವ್ರನ್ನ ಕೇಳ್ರಿ. ತಮ್ಮ ನೀನು ನೋಡ್ರೆ ನಮಗೆ ಅಂಜಿಕೆ ಬರತೈತಪ್ಪ. ನೀ ತಮ್ಮ ಹೋಗಪ್ಪ ನಿಮ್ಮ ಮನೆಗೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಗೌಡ್ರ ಯಾಕೋ ಟೈಮ್ ಸುಮಾರು ಕಾಣಿಸ್ತೈತ್ರಿ,
ಸುಮ್ಮನೆ ನಾವು ಹೋಗ್ಬಿಟ್ಟು ನಡಿಗೆ. ಲೇ ಕರಿಯ ಬಾರ್ಲಿ ಬಡ ಬಡ. ತಡೀರಿ ಶೆಟ್ರ, ಯಾಕೆ ಅವಸರ ಮಾಡಾಕತ್ತೀರಿ? ಲೇ ಶನಿಕಂಠ, ವೀರಪ್ಪನ ಹಿಡಿಲಿಕ್ಕೆ ಎಷ್ಟು ವರ್ಷಗಳು ಬೇಕಾದ್ ಗೊತ್ತೇನೋ? ಅಣ್ಣ ರಾಜ್ಕುಮಾರ್ ತರಲಿಕ್ಕೆ ಎಷ್ಟು ದಿನಗಳು ಬೇಕಾಯ್ತು ಗೊತ್ತೇನೋ? ಈಗ ಈ ಬಲರಾಮನ ಹಿಡಿಯಕ್ಕೆ ಎಷ್ಟು ದಿನ ಬೇಕಾಯ್ತು ಗೊತ್ತಾಗುತ್ತಾ? ನನಗೆ ಚೆನ್ನಾಗಿ ಗೊತ್ತು. ಈ ಕರಿಯ ಕತ್ತಿ ಹಿಡಿದು ಅವನತ್ತ ಸಾಗಿದರೆ ಅರ್ಧ ತಾಸಿನಲ್ಲಿ ಹೊತ್ತು ತರ್ತಾನೆ. ಕರಿಯ, ನೀ ಅರ್ಧ ತಾಸಿನಾಗ ತಂದ್ರ ಐತ್ಲೆ ಮಗನ ನಿನಗೆ 10 ತೊಲೆ ಬಂಗಾರದ ಬಹುಮಾನ. ಆ ಬಹುಮಾನ ಪಡೆಯಬೇಕೆಂದೇ ಹತ್ತಿ ಹೂಡಿ ನಿಂತಿರುವೆನು. ಬಣ್ಣ ರಥದ ಮೇಲೆ ಆ ಚನ್ನಕೇಶ್ವರನ ಬೆಳಕಿನಲ್ಲಿ ಹೊತ್ತು ತರಬಲ್ಲಿಯೇ ಬಲರಾಮ ಎಂಬ ಕುಣ್ಣೆಯನ್ನು. ನಡಿಪ, ಹಂಗಾದ್ರೆ ನಾಳೆ ಸುಗುಮಾನ್ ಕಡೆ 10 ತೊಲೆ ಬಂಗಾರ ಕೊಡಿಸ್ತೀನಿ. ನಡಿ. ಬಲರಾಮ, ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿ ಆಯಿ ಸಿದ್ದನಗೌಡ ಎಂತವನೆಂಬುದನ್ನು ಹೇಳು. ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಶರಣಾಗತಿ ಆಗಿಬಿಡು. ನಾ ಹೇಳಿದ ಕೆಲಸಕ್ಕೆ ಒಪ್ಪಿಬಿಡು. ಇಲ್ಲಾದ್ರೆ ಎಡೆಯಟ್ಟಿದ ಸರ್ಪದಿಂದ ವಿಸಿಬೇರಿ ಕಚ್ಚಿಸಿಕೊಂಡು ಸಾಯಬೇಕಾಗುತ್ತೆ. ಯಾಚಾರ ಗೌಡ, ನಾನು ಹೇಳ್ಬಿಡು. ಏ ಗೌಡ, ಹೇ ಗೌಡ, ಮೋಸದಿಂದ ನನ್ನನ್ನ ಹಿಡತರಿಸಿ ಕಟ್ಟಿ ಹಾಕಿ ಹಿಡಿ ಎತ್ತಿದ ನರನಾಗರ ನಾನ ಅಂತ ಹೇಳಿ ನನ್ನನ್ನೇನಾದ್ರೂ ಕಚ್ಚಾಕ ಬಂದ್ರ ಆ ಎಡೆ ಎತ್ತಿದ ನಿನ್ನ ನರನಾಗರ ಹೆಡೆಯನ್ನ ಕೊಚ್ಚ ಹಾಕಿ ಬಿಡ್ತಿಲ್ಲೇ ಮಗನ. ಹುಷಾರ್. ಯಾಕ ಸಾರ ಕಟ್ಟಿಸಿಕೊಂಡು ಕ್ಷಣದಲ್ಲಿ ಸಾಯೋ ನೀನು ಇನ್ನೂ ನಿನ್ನ ಸೊಕ್ಕು ಮುರಿದಿಲ್ಲವೇ? ಸೊಕ್ಕು ಮುರಿಯಾಕ ನಿನ್ನಂಥ ಬಾಡಿಗೆ ರಕ್ತಕ್ಕ ಹುಟ್ಟಿಲ್ಲಲೇ ಮಗನ. ಸ್ವಂತ ನನ್ನ ತಂದೆ ದೇಹಕ್ಕ ಹುಟ್ಟಿದ ಗಂಡ ಹುಲಿ ದೇಹ ಐತಿ. ಲೇ ರಾಮ, ನಾಡನ್ನೇ ಆಳುವ ಈ ನಾಡ ಗೌಡನಿಗೆ ನಿನ್ನಿಂದ ವಾಚ್ಯ ಉತ್ತರವೇ? ನಾನೀಗ ನಿನ್ನನ್ನು ಸೊಮ್ಮನೆ ಬಿಡೋದಿಲ್ಲ ಮಗನೇ. ಕರಿಯ, ಲೇ ಕರಿಯ. ಹೇಳಿ ಗೌಡ್ರಿ. ತಾಯಿಲ್ಲ ಹಾಂಟರ್ನು ತೆಗೆದುಕೊಳ್ಳಿ ಗೌಡ್ರೆ. ನಿಮ್ಮ ಸೇಡಿನ ಕಿಚ್ಚು 6ವರೆಗೆ ಬಾರಿಸಿ ಪುಣ್ಯವನ್ನು. ಲೇ ಕರಿಯ, ಇಂಥ ಹೇಡಿತನದ ಮಾತನಾಡು ಬದಲ ನೀನ ಗಂಡಸಾಗಿ ಹೊಡಿಬಾರ್ಲೇ ಮಗನ. ಹೇಡಿಯಾಗಿ ಆ ಗೌಡನ ಕೈಯಾಗಿ ಹಾಕೊಡ್ತೀಯ ಹಂಟರಾನ. ಕಟ್ಟಿಸಿಕೊಂಡು ಸಾಯವ ನೀನು. ತಾಳು ಈ ಗೌಡನ ಹೊಡೆತವನು. ಹೇಳು, ಈಗಲಾದ್ರೂ ನಾನು ಹೇಳಿದಂತೆ ಕೇಳುವ ಇಲ್ಲೋ? ಸಾಧ್ಯವಿಲ್ಲ ಗೌಡ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಅಣ್ಣನ ಜೀವನವನ್ನೇ ನುಂಗಿ ನೀರು ಕುಡಿದ ನೀನು, ನಿನ್ನ ಬಿಡಲಾರೆ ಗೌಡ. ಇವತ್ತಿಗೆ ತೋರಿಸುವೆ ನಿನ್ನ ಸಂಪತ್ತಿಗೆ ಈ ಬಡವನ ತಾಕತ್ತನ್ನ. ಲೇ ರಾಮ, ಬಾಯಿಗೆ ಬಂದಂತೆ ಮಾತನಾಡಿ
ನನ್ನನ್ನು ಸಿಟ್ಟಿಗೆ ಎಬ್ಬಿಸಬೇಡ. ಈ ಗೌಡ ತಟ್ಟ ಬಾಳ ಇಟ್ಟ ಗುರಿ ಎಂದೂ ಹಸಿ ಮಾಡಿಲ್ಲ. ನನ್ನನ್ನು ಸಿಟ್ಟಿಗೆ ಎಬ್ಬಿಸಿ ರಾವಣ ದುರ್ಯೋಧನನ್ನು ಅಗ್ಗಿ ಮಾಡಬೇಡ. ನಿಮ್ಮಣ್ಣನಿಂದ ಬರ್ತಕ್ಕ ಆಸ್ತಿನೇ ಕೊಡಿಸಿಬಿಡು. ಇಲ್ಲಾದ್ರೆ ಕಾಯ್ದ ಕಬ್ಬಿನ ತುಂಡು ಗಂಡದಿಗೆ ಬರ್ತದೆ ಈ ಕ್ಷಣ. ಓ ನಿನ್ನ ಕಾಯ್ದ ಕಬ್ಬಿಣದ ಬರಿಯೇಕೋ, ಆ ನಿನ್ನ ಬಂದೂಕಿನ ಗುಂಡು ನನ್ನೆದೆಗೆ ಸಿಡಿದರು. ರಾವಣನಿಗೆ ಶ್ರೀರಾಮನಾಗಿ, ದುರ್ಯೋಧನನಿಗೆ ಭೀಮನಾಗಿ, ಅವರಂತೆ ನಿನ್ನ ತೊಡೆ ಒದ್ದು ಮುರ್ತೀನಿ. ನೋಡ್ತಾ ಇರೋ ಗೌಡ, ನೋಡು. ಕರಿಯ ತಾರ್ಲಿಲ್ಲ ಬಂದೂಕು. ಏ ಗೌಡ, ಆ ನಿನ್ನ ಬಂದೂಕಿನ ಗುಂಡೇಕೋ, ಮೇಲು ಪರ್ವತದ ಬಂಡೆನೇ ನನ್ನ ಎದಿ ಮ್ಯಾಗ ಬಿದ್ರು. ನಡಗಲಾರ್ದ ದೇಹ ಆಯ್ತು ಇದು. ಸಾಯುವ ಕ್ಷಣದಲ್ಲಿಯೂ ಸಹ ರಸ್ತಾಸದ ಮಾತನಾಡೋಣ ಕೊನೆ ಮುಗಿಯುತ್ತು ನಿನ್ನ ಆಯಸ್ಸು. ಏ ಸಿದ್ದನಗೌಡ, ನಿಲ್ಲಿಸುವ ನಿನ್ನ ಗುಂಡಿನ ಗುರಿಯನ್ನ. ನೀ ಮಾಡಿದ್ದೆ ಆಟ ಆದ್ರೆ ನಾನ್ ನಿನಗೆ ಗುಂಡು ಹಾಕಬೇಕಾಗುತ್ತೆ. ಮೊದಲು ಕೆಳಗಿಳಿಸುವ ನಿನ್ನ ಬಂದು ಕಂಡ, ಇಲ್ಲ ಅಂದ್ರೆ ಹೆಣ್ಣೆಂದ ಮಾತ್ರಕ್ಕೆ ಇಷ್ಟೊಂದು ಸಾಕೆ? ಏಯ್ ಹುಚ್ಚ, ನನಗೆ ಬರೀ ಹೆಣ್ಣು ಅಂತೀಯ? ಕೇಳೋ ಲೌಡಕ್ಕೆ ಬಾಲ್. ಹೆಣ್ಣು ಅಂದ್ರೆ ನೀನು ಏನಂತ ತಿಳಿದಿದ್ದೀಯೋ? 1857ನೇ ಇಸ್ವಿಯ ಪ್ರಥಮ ಯುದ್ಧ ಸಂಗ್ರಾಮದಲ್ಲಿ ಆಂಗ್ಲರೊಡನೆ ಹೋರಾಡಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಣ್ಣು. ಅದೇ ಆಂಗ್ಲರ ಎದೆ ನಡುಗಿಸಿದ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹೆಣ್ಣು. ನಮ್ಮ ದೇಶವನ್ನ ಆಳಿ ಹೋದ ಪ್ರಧಾನಿ ಇಂದಿರಾ ಗಾಂಧಿ ಹೆಣ್ಣು. ಈ ನಮ್ಮ ದೇಶದ ರಾಷ್ಟ್ರಪತಿಯಾದ ಪ್ರತಿಭಾ ಪಾಟೀಲ್ ಕೂಡ ಒಂದು ಹೆಣ್ಣು. ಈ ಹೆಣ್ಣು ಶಾಂತಳಾದ್ರೆ ಸಂಸಾರಿ ಆಗ್ತಾಳೆ. ಕ್ರಾಂತಿ ಕ್ರಾಂತಿ ಎಬ್ಬಿಸಿದ್ರೆ ಸಂಹಾರಿ ಆಗ್ತಾಳೆ. ಎಚ್ಚರ ಎಚ್ಚರ, ನನಗೆ ಎಚ್ಚರ. ಅದು ವೀರಾದಿ ವೀರ ಸಿದ್ದನಗೌಡನಿಗೆ. ಲೇ ಸವಿತಾ, ನಿನ್ನ ಹೆಣ್ಣು ಮುಂದೋಳು ಹೊತ್ತಕ್ಕೆ ಅವರ ಹಿಂದೆ ನನ್ನಂತ ವೀರ ಗಂಡಸರಿದ್ದದ್ದು ನಿನಗೆ ತಿಳಿದಿಲ್ಲ. ನೀನೀಗ ಹಿಂದೆ ಸರಿಯದಿದ್ದರೆ ನಿನ್ನ ಗಂಡನ ಜೊತೆ ನಿನ್ನ ಸೇವಾಣಿ ಇಲ್ಲೇ ಬೀಳುತ್ತದೆ. ನೀನು ಎಚ್ಚರ. ಅದನ್ನ ನೀ ಮಾಡಿ ತೋರಿಸ್ತೀಯ? ನೋಡು ಹಾಗಾದ್ರೆ. ನೋಡೋ ಗೌಡ, ಇದೊಂದು ಕೈ ಕಿತ್ತು ಹಾಕಿದ್ರೆ ಈ ಹುಲಿ ಕುಲ್ಲ ಆಗಿ ನಿಮ್ಮೆಲ್ಲರ ಪ್ರಾಣ ತೆಗೆದು ರಕ್ತ ಕುಡಿದು ಬಿಡತ್ತೆ. ಅದಕ್ಕೆ ಮರ್ಯಾದೆಯಿಂದ ನೀವೆಲ್ಲ ಮರೆಯಾಗಿ ಬಿಡ್ರಿ ಇಲ್ಲಿಂದ. ನನಗೆ ಮರ್ಯಾದೆಯ ಮಾತನಾಡ್ತೀಯ ಮಾಡಗೇಳಿ? ನನ್ನೆದುರಿಗೆ ನನ್ನ ಭಾರತ ಮಾತೆಗೆ ಮಾನಗೇಡಿ ಅಂತೀಯ ಮಗನೇ? ಜೈ ಬಜರಂಗ ಬಲಿ ಹನುಮ. ಸವಿತಾ, ಹೇಳಿ ಸವಿತಾ, ಯಾವ ತರನಾಗಿ ಗೌಡ ನನ್ನ ಕೊಂದು ಹೋಗಲಿ? ಬೇಡ ಸ್ವಾಮಿ, ಬಿಟ್ಬಿಡಿ ಅವಳನ್ನ. ಆ ಸಮಯ ಇನ್ನೂ ಬಂದಿಲ್ಲ. ಹೋಗ್ರಿ, ಬದುಕ ಹೋಗ್ರಿ. ಗೌಡ್ರೆ, ನಾವು ಈಗ ಹೋಗೋದೇ ಒಳ್ಳೆಯದು. ಯಾಕಲೇ ಕರಿಯ, ಏಕೆ ನಿನ್ನ ಕತ್ತಿಯನ್ನು ನಿದ್ದೆ ಮಾಡುತ್ತಿದೆಯೇ ಮಗನೇ? ಇದು ಕತ್ತಿ ಎತ್ತುವ ಸಮಯವಲ್ಲ. ಬನ್ನಿ ಗೌಡ್ರೆ, ಹೋಗೋಣ. ಸ್ವಾಮಿ, ಅಕ್ಕ ಬರೆದ ಚೀಟಿ ವಿಷಯ ಹೇಳಬೇಕಿದೆ ನಿಮಗೆ. ಅದಕ್ಕೆ ಮೊದಲು ನಮ್ಮ ಮನೆಗೆ ಹೋಗೋಣ ಬನ್ನಿ.
ಇಲ್ಲ ಸವಿತಾ, ಇಲ್ಲ. ಆ ವಿಷಯ ಮನೆಯಲ್ಲಾದರೆ ಏನು, ಈ ಸ್ಥಳದಲ್ಲಾದರೆ ಹೇಳು. ಎಲ್ಲಿ ಆದರೆ ಹೇಳಮ್ಮ, ಬೇಗ ಹೇಳು. ಓದುವುದರಲ್ಲೇನಿದೆ, ಮಾವ ನಿರಪರಾಧಿ. ಅವರು ಪುರುಷತ್ವ ಕಳೆದುಕೊಂಡು ಹೆಂಡತಿಯ ರತಿ ಸುಖದಿಂದ ದೂರಾದ ನತದೃಷ್ಟ. ಅವಳ ಶೀಲಕ್ಕೆ ಕಾರಣನಾದವಳು ಕಾಳಿಂಗ. ಕಾಳಿಂಗ ಮೋಸದಿಂದ ಮಡಿ ಸೇರಿ ಅವಳ ಶೀಲ ಹಾಳು ಮಾಡಿ ಅವಳ ಗರ್ಭಕ್ಕೆ ಕಾರಣನಾದವನು ಅದೇ ಕಾಳಿಂಗ. ಕಾಳಿಂಗ, ನಾ ನಿನ್ನ ಜೀವದಿಂದ ಉಳಿಸಲಾರೆ. ಈ ಚೀಟಿಯಲ್ಲಿ ಇನ್ನೂ ಅನೇಕ ವಿಷಯ ಹೇಳೋದಿದೆ. ಅದಕ್ಕೆ ನಮ್ಮ ಮನೆಯಲ್ಲಿ ಓದಿ ಹೇಳ್ತೀನಿ, ಬನ್ನಿ ಹೋಗೋಣ. ಇಲ್ಲ ಸವಿತಾ, ಇಲ್ಲ. ಅತ್ತಿಗೆ ವಿಷಯ ತಿಳಿದುಕೊಳ್ಳಲು ಯಾವ ಮನೆಯಾದರೇನು, ಯಾವ ಸ್ಥಳವಾದರೇನು. ಈಗ ಅದರಲ್ಲಿ ಏನಿದೆ ಎಂದು ಈಗ ಹೇಳು. ಆ ಕಾಳಿಂಗನ್ನ ಕಥೆಯನ್ನು ಮುಗಿಸುವವರೆಗೆ ನಾನು ಬರೋದಿಲ್ಲ. ಹೇಳು ಸವಿತಾ, ಹೇಳು. ಆ ಕಾಳಿಂಗನ್ನ ಕಥೆ ಮುಗಿಸುವವರೆಗೂ ನಾನು ಬರೋದಿಲ್ಲ. ಅದರಲ್ಲಿ ಏನಿದೆ ಎಂದು ಹೇಳು. ಸ್ವಾಮಿ, ಮನೆಯಲ್ಲಿ ಹೇಳ್ತೀನಿ, ಬನ್ನಿ ಹೋಗೋಣ. ಮೇರಾ ನಾಮ್ ಸಿದ್ದನಗೌಡ. ಹಳ್ಳಿ ಶಾರ ಪಟ್ಟಣದ ವೀರಸೂರನ್ನು ಹೆದರಿಸಿದ ನಾಯಕ ಅಂದ್ರೆ ನಾನೇ. ನನ್ನ ಕಂಡನ ಇಡೀ ಊರಿಗೂರೇ ಕೈ ಎತ್ತಿ ಮುಗಿದು ಬದುಕುತ್ತಿರುವಾಗ ಯಕಾಚಿತ ಊರು ವಾಲಿಕರ್ ನನ್ನ ಮಗ ಬಲರಾಮ ಕಟ್ಟಿಸಿಕೊಂಡು ನರಳಿಕ ಹಾಕಿದರು. ನನಗೇ ಎದುರುತ್ತರ ನೀಡಿ ತನ್ನ ಹೆಂಡತಿಯ ಬಲದ ಸರಪಳಿಯನ್ನು ಹರಿದುಕೊಂಡು ನನ್ನೆದೆ ತಟ್ಟಿದನೆಂದರೆ ನಾನಿದನ್ನು ಹೇಗೆ ಸಹಿಸಿಕೊಳ್ಳಲಿ ಕರಿಯ? ಸುಟ್ಕೇಸ್ ಎಲ್ಲ ರೆಡಿ ಆಗಿದೆ ಗೌಡ್ರೆ. ಮತ್ತು ರತ್ನದ ಹಣ ಬಂದು ತಲುಪಿದೆ. ಹಣ ತಲುಪಿದೆ ಗೌಡ್ರೆ. ಡ್ರಗ್ಸ್ ಇನ್ನು ಮೇಲ್ಗಡೆ ಪಾರ್ಸಲ್ ಮಾಡಬೇಕು. ಚುನಾವಣೆ ಹತ್ತಿರ ಬರ್ತಾ ಇದೆ. ನಡೆಯಲಿ. ನಾಳೆಗೆ ಬಲರಾಮನ ಮರ್ಡರ್ ಮಾಡಲು ಬಾಂಬೆಯಿಂದ ಜನ ತರ್ತೀನಿ. ಆನಂತರ ನನಗೆ ವಂಚನೆ ಮಾಡಿದ ಕಾಳಿಂಗನ ಸಾವು ಸಮೀಪ ತರಲೇಬೇಕು. ಹೌದು ಗೌಡ್ರೆ. ಆ ಶಾಂತಾನ ಶೀಲೆಗೆಳೆಸಿ ಅವಳನ್ನು ನೇಲಿಗೆ ಶರಣಾಗುವಂತೆ ಮಾಡಿ 1 ವರ್ಷವಾದರೂ ಫ್ಯಾಕ್ಟ್ರಿ ಜಮಾನು ಇಲ್ಲ, ಖರ್ಚನೂ ಇಲ್ಲ. ನಮಸ್ಕಾರ ರೀ ಗೌಡ್ರ, ನಮಸ್ಕಾರ. ಬೆಂಕಿ ಹಾಕುವ ನಿನ್ನ ನಮಸ್ಕಾರಕ್ಕೆ ಇಡೀ ನನ್ನ ಸಮೂಹ ಸಂಸ್ಥೆಯ ಜವಾಬ್ದಾರಿ ನಿನ್ನ ಕೈ ಕೊಟ್ಟರೆ ಇನ್ನೂ 1 ವರ್ಷದ ಜಮಾನು ಇಲ್ಲ, ಖರ್ಚುನೂ ಇಲ್ಲ. ಏನಿದ್ರ ಅರ್ಥ? ಏನಿಲ್ಲ ಗೌಡ್ರಿ, ನಾನೊಂದು ಸ್ವಲ್ಪ ಕಾರಣದಿಂದ ಬ್ಯುಸಿ ಆಗಿದ್ದೆ. ನನಗೆ ಈಗ ಜೀವ ಬೆದರಿಕೆಗಳು ಬರ್ತಾ ಇವೆ. ನನ್ನನ್ನು ನೀವೇ ಕಾಪಾಡಬೇಕು. ಹಾ, ನಿನ್ನನ್ನು ಕಾಪಾಡೋ ಸಲುವಾಗಿ ಸ್ವತಃ ನಾನೇ ಬಾಂಬಿಗೆ ಹೊಂಟಿದ್ದೇನೆ. ಅಲ್ಲಿಂದ ನನ್ನ ರೌಡಿಜರನ್ನು ತರಲು ನೀನೇನು ಹೆದರಬೇಡ. ನಾನು ಬರೋವರೆಗೆ ನೀನು ಇಲ್ಲೇ ಇರು. ಕರಿಯ, ಬಾರ್ಯ ಹೋಗೋಣ. ಹೋಗು ಹೋಗು ಸಿದ್ದನಗೌಡ, ಹೋಗು. ನನ್ನಿಂದಲೇ ಏನೆಲ್ಲವನ್ನು ಗಳಿಸಿಕೊಂಡು ಈಗ ನನ್ನ ಬಗ್ಗೆ ನೀನೇ ಸಂಶಯದ ಮಾತಾಡ್ತಿದ್ಯಾ ಎಂದರೆ ನಿನ್ನ ಕತೆ ಏನಂತ ಸ್ವತಃ ನಾನೇ ಬಯಲು ಮಾಡಿ ಆ ನಿನ್ನ ಸಿರಿ ಸಂಪತ್ತೆಲ್ಲ ನಾನೇ ದೋಚಿಕೊಂಡು ಈ ಊರಿಗೇನೆ ದೊಡ್ಡ ಸಾಹುಕಾರ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗಡೇ ಅಲ್ಲ. ಸಾಧ್ಯವಿಲ್ಲಲೇ ಕಾಳಿಂಗ, ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನನ್ನ ಜೀವಂತವಾಗಿ ಬಿಟ್ರೆ ತಾನೇ
ನೀನು ಆ ಗೌಡನ ಸಂಪತ್ತಿಗೆ ಮಾಲಕನಾಗೋದು. ಲೇ ಬಲರಾಮ, ಗೌಡರಿಲ್ಲದ ಸಮಯ ನೋಡಿಕೊಂಡು ಇಲ್ಯಾಕೋ ಬಂದಿದ್ದೀಯೋ ನೀನು? ಬೇಟೆ ಆಡ್ಬೇಕಂತೇಳಿ ಕಾಡಿಗೆ ಹೋಗಿದ್ನಿ. ಕಾಡಿನ ಹುಲಿ ತಪ್ಪಿಸ್ಕೊಂಡ. ಈ ಊರ ಆಳು ಗೌಡನ ಮನೆ ಸೇರೆ ತಂದ್ರು. ಅದಕ್ಕ ಇಲ್ಲಿಗೆ ಬೇಟೆ ಆಡಾಕ ಬಂದೈನಿ. ಏನು, ನಾನು ಬೇಟೆ ಆಡುವಷ್ಟು ಧೈರ್ಯ ಬಂತ ನಿನಗೆ? ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ, ಜೀವವಾದರೂ ಉಳಿಯುತ್ತದೆ. ಸುಮ್ಮನೆ ಬಂದ ಹೋಗಾಕ ನಾಯಿ ಬಗಳಿದ ಶಬ್ದಕ್ಕೆ ಹೆದರಿ ಓಡಿ ಹೋಗಾಕ ನಾ ಏನು ಗಟಾರು ದಂಡಿಗೆ ನಿಂತ ಹಂದಿ ಅಲ್ಲಲೇ ಮಗನ? ಹೇಳು, ನನ್ನ ಶಾಂತಾಳ ಶೀಲಕ್ಕೆ ಕಾರಣರಾರು? ಏನು ಮಾತಾಡ್ತಿದ್ಯೋ ನೀನು? ಯಾವ ಶಾಂತ, ಎಲ್ಲಿ ಅವಳ ಶೀಲ? ನೀ ಮಾಡಿದನ್ನೇ ಮಾತಾಡ್ತೀನಿ ಬರುವ. ಲೇ ಕಾಳಿಂಗ, ನನ್ನತ್ತಿಗೆ ಸಾವಿಗೆ ಕಾರಣ ನೀನೇ ತಾನೆ? ಜೈ ಪರಶುಧರ. ಏ ಬಲರಾಮ, ನನ್ನನ್ನು ಕಾಪಾಡು, ಜೀವಾದ್ರೂ ಉಳಿಸು. ಈ ಊರಾಗ ಇರ್ತೀನಿ ನಿನ್ನ ಮಗನಾಗ. ಪ್ರಾಣದ ಬೆಲೆ ಎಷ್ಟೈತನ್ನೋದು ಈಗ ಗೊತ್ತಾಯ್ತೇನ್ಲೇ ಸೌಕಾರ ನಿನಗ? ಹೇ, ನನ್ನತ್ತಿಗೆ ಶೀಲಕ್ಕೆ ಕಾರಣ ನೀನೇ ತಾನೆ? ನನ್ನ ಅತ್ತಿಗೆ ಶೀಲ ಹಾಲು ಮಾಡಲು ನನ್ನ ಮನೆ ಪ್ರವೇಶ ಮಾಡಿದ ಕಾಲುಗಳು ಇವೆ ತಾನೆ? ಜೈ ಪರಶುಧರ. ಅಯ್ಯೋ ಅಮ್ಮ, ಅಣ್ಣ ಬಲರಾಮಣ್ಣ, ಇವನ ಚೆಂಡು ತೆಗೆಯಬೇಡ. ಹೌದಣ್ಣ, ನಿಲ್ಲು. ಅವನ ಕೊಲೆ ಮಾಡಬೇಡ. ಇಲ್ಲ ಇಲ್ಲ, ನಾನೀಗ ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ಕೋಪ ಕೆರಳೈತಿ, ಆವೇಶ ಆಕಾಶ ಮುಟ್ಟೈತಿ. ನನ್ನ ರಕ್ತ ಕಥಕಥನೆ ಕುದಿಯಾಕ ಹತ್ತೈತಿ. ತಡೆ ಅಣ್ಣ, ತಡೆ. ಕಾನೂನನ್ನು ಕೈ ತೆಗೆದುಕೊಳ್ಳಬೇಡ. ನಿನ್ನಂತೆ ಆವೇಶ ನನಗೂ ಇದೆ, ಆದರೆ ಕಾನೂನನ್ನು ಗೌರವಿಸಬೇಕು. ನೀನು ಕೊಂದರೆ ಮರ್ಡರ್ ಆಗುತ್ತೆ, ನಾನು ಕೊಂದರೆ ಎನ್ಕೌಂಟರ್ ಆಗುತ್ತೆ. ಅದಕ್ಕೆ ನಿನಗೆ ತಾಳ್ಮೆ ಇರಲಿ. ತಾಳ್ಮೆ? ಹೇ, ತಾಳ್ಮೆ ಎಂಬುದು ಈ ಮುಟ್ಟಾಳನ ಕಾಲು ದೊಡೆದೆಗೆ ಹರಿದಾಗ ಈ ನನ್ನ ಮನಸ್ಥಿತಿಯ ಶಾಂತಿ ಎಂಬುದು ಸೀಮೆ ದಾಟೆ ಹೋಗಾಯ್ತು, ಸೀಮೆ ದಾಟೆ ಹೋಗಾಯ್ತು. ಪ್ರದೀಪ, ನೀ ನನಗೀಗ ಅಡ್ಡ ಬರಬೇಡ. ಸರಿ ಹಿಂದಕ್ಕೆ. ಅಣ್ಣ ನಿಲ್ಲು, ಇದು ಒಬ್ಬ ಮಾಲೀಕನ ಲಾಡ್ಜ್. ಇಲ್ಲಿ ಇಂಥ ಘಟನೆ ನಡೆಯಬಾರದನ. ಕೇಳೋದಿಲ್ಲ, ಕೇಳೋದಿಲ್ಲ. ಕಾನೂನಿನ ಜಪ ಮಾಡಿದರೂ ಕೇಳೋದಿಲ್ಲ. ಕೊನೆಗೆ ನೀನು ನನ್ನನ್ನೇ ಅರೆಸ್ಟ್ ಮಾಡಿದರೂ ಚಿಂತೆ ಇಲ್ಲ. ಇವನ ಚೆಂಡು ಕಡೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಈಗ ತೃಪ್ತಿ ಆಯ್ತು ನನಗೆ, ಈಗ ತೃಪ್ತಿ ಆಯ್ತು ನನಗೆ. ಮಿಸ್ಟರ್ ಪ್ರದೀಪ, ಈಗ ನನ್ನನ್ನು ನೀನು ಅರೆಸ್ಟ್ ಮಾಡಬಹುದು. ಸರ್, ಇವನನ್ನು ಕೊಂದಿದ್ದು ನಾನೇ. ನೋಡ್ರಿ, ಯಾರ ಕೈಯಲ್ಲಿ ಕೊಡ್ಲೇ ಇದೆ. ನನ್ನನ್ನೇ ಅರೆಸ್ಟ್ ಮಾಡಿ.
ಎಂತವನಪ್ಪ ನಾಗೇಶ ನೀನು? ಹೌದು ಸರ್, ನಿಮ್ಮಿಂದ ಆಗದ ಕೆಲಸವನ್ನು ನಮ್ಮಣ್ಣ ಮಾಡಿದ್ದಾನೆ. ಈ ರಾಜ್ಯದಲ್ಲಿ ಎಲ್ಲ ಸ್ತ್ರೀಯರು ನೆಮ್ಮದಿಯಾಗಿರಬೇಕಾದರೆ ಈ ಬಲರಾಮಂತರು ಬೇಕೇ ಬೇಕು. ಇದಕ್ಕಾಗಿ ನಾನು ಈ ಕೊಲೆಗಾರನಾಗಿದ್ದೇನೆ. ಬೇಗನೆ ಅರೆಸ್ಟ್ ಮಾಡಿ ಸರ್. ನಾಗೇಶ, ಪಿಸಿ ಈ ಶವವನ್ನು ಪಂತ್ರ ಮಾಡಿ ಬೇಗನೆ ಪೋಸ್ಟ್ ಮಾರ್ಟಮ್ಗೆ ರೆಡಿ ಮಾಡಿಸಿ. ನಂತರ ನಾಗೇಶ್ನ ಅರೆಸ್ಟ್ ಮಾಡ್ಕೊಂಡು ನಡೆಯಿರಿ. ಕಾನೂನಿನ ಪ್ರಕಾರ ಮುನ್ನಡೆಯೋಣ.